ಧಾರವಾಡ ಕಾರಾಗೃಹದಲ್ಲಿ ಜೈಲರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಶ್ರುತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಕಾರಾಗೃಹ ವಸತಿ ಗೃಹದಲ್ಲಿ ಜೈಲರ್ ಆತ್ಮಹತ್ಯೆಯಾಗಿದೆ. ಯುಡಿಆರ್ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದೇವೆ. ಜೈಲರ್ ಸಿದ್ದರಾಮಪ್ಪ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮನೆಯವರೇನು ದೂರನ್ನು ಕೊಡ್ತಾರೆ ಅದನ್ನ ದಾಖಲು ಮಾಡ್ಕೊಳ್ತೇವೆ. ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಶ್ರುತಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ನಿನ್ನೆ ಏನು ಆತ್ಮಹತ್ಯೆ ಆಯಿತು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿ ಅಲೋಕ್ ಕುಮಾರ್ ಅವರ ಮೇಲೆ ನೇರವಾದಂಥ ಆರೋಪವನ್ನ ಮಾಡ್ತಾ ಇದ್ರು ಅವರ ಪತ್ನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಪತಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದಕ್ಕೆ ಕಾರಣ ಅಲೋಕ್ ಕುಮಾರ್ ಅವರು ಅಂತ ಹೇಳ್ತಾ ಇದ್ರು. ಮೊದಲು ಅವರಿಗೆ ಅಮಾನತನ್ನು ಮಾಡ್ತಾರೆ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು, ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇರಲಿಲ್ಲ. ಈ ಒಂದು ಕಾರಣದಿಂದ ಅವರನ್ನ ಅಮಾನತು ಮಾಡಿ ತದನಂತರ ಅವರನ್ನ ಮೈಸೂರಿಗೆ ವರ್ಗಾವಣೆ ಮಾಡಿರ್ತಾರೆ. ಮೈಸೂರಿಗೂ ಹೋಗೋದಕ್ಕೆ ಅವರು ಒಪ್ಕೊಂಡಿರೋದಿಲ್ಲ. ಮಾನಸಿಕ ಖಿನ್ನತೆಯಲ್ಲಿ ಬಳಲ್ತಾ ಇದ್ರು. ಅವರಿಗೆ ಸ್ವಲ್ಪ ಹಿಂಸೆ ಆಗಿಬಿಟ್ಟಿತ್ತು ಅಂತ ಹೇಳಿ ಅವ್ರ ಪತ್ನಿ ಹೇಳ್ತಾ ಇದ್ರು. ನನ್ನ ಅಪ್ಪ ಅಮ್ಮಂಗೆ ಹೇಳಿ ಬರ್ತೀನಿ, ನಾನು ಮೈಸೂರಿಗೆ ಹೋಗ್ತೀನಿ ಅಂತೇಳಿ ನನ್ನ ಗಂಡ ಹೇಳಿದ್ರು. ಆದರೆ ಅವರಿಗೆ ಮಾನಸಿಕವಾಗಿ ಒತ್ತಡವನ್ನು ಹೇರಲಾಗ್ತಿತ್ತು ಅಂತ ಹೇಳಿ ಡಿಜಿಪಿ ಅಲೋಕ್ ಕುಮಾರ್ ಅವರ ಮೇಲೆ ಅವರ ಪತ್ನಿ ಆರೋಪವನ್ನು ಮಾಡ್ತಾ ಇದ್ರು. ಹಾಗಾಗಿ ಅಲೋಕ್ ಕುಮಾರ್ ಅವರು ಸಹ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಜೈಲಲ್ಲಿ ಏನಾದರೂ ಅಕ್ರಮಗಳಾದ್ರೆ ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಯಾರೇ ತಪ್ಪು ಮಾಡಿರಲಿ, ಅಧಿಕಾರಿಯೇ ತಪ್ಪು ಮಾಡಿರಲಿ, ತಪ್ಪು ಮಾಡಿದ್ದಾರೆ ಅಂದಮೇಲೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಆಗಲೇಬೇಕು. ಹಾಗಾಗಿ ನಾವು ಕ್ರಮವನ್ನ ತೆಗೆದುಕೊಂಡಿದ್ದೇವೆ. ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು ವಿಷಾದನೀಯ ಸಂಗತಿ ಅಂತೇಳಿ ಅಲೋಕ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಸಹ ಶ್ರುತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಕಾರಾಗೃಹ ವಸತಿ ಗೃಹದಲ್ಲಿ ಜೈಲರ್ ಆತ್ಮಹತ್ಯೆ ಆಗಿದೆ. ಯುಡಿಆರ್ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದೇವೆ. ಜೈಲರ್ ಸಿದ್ದರಾಮಪ್ಪ ವಡ್ಡರ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೋಡಿ ಮನೆಯವರು ಏನು ದೂರನ್ನು ಕೊಡ್ತಾರೆ ಅದನ್ನು ನಾವು ದಾಖಲು ಮಾಡ್ಕೊಳ್ತೇವೆ. ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಶ್ರುತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲೋಕ್ ಕುಮಾರ್ ಸರ್ ನನ್ನ ಗಂಡ ಜೀವ ತಿಂದ್ಬಿಟ್ರಿ. ಅನಾಸ್ತ ಜೀವ ತಕೊಂಡ್ರ, ಸಸ್ಪೆಂಡ್ ಮಾಡಿದ್ರಿ. ನನ್ ಜೈಲಿಗೆ ಹಾಕ್ತಾರ ಅಂತಂದು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಏನು ಹೇಳ್ರಿ, ಈಗ ಸಸ್ಪೆಂಡ್ ಮಾಡ್ಯಾರ, ನನ್ ಜೈಲಿಗೆ ಹಾಕ್ತಾರ ಅಂತ ಮಾನ್ಸಿಕ್ ಮಾಡ್ಕೊಂಡ್ರಿ. ಅಲ್ಲಿ ಹೋಗೋದ್ ಬಿಟ್ರಿ, ಅನಾಥ ಮಾಡಿ ಬರೀ ಸೈನ್ ಮಾಡೋದು ಕುಂದ್ರೋದ್ರಿ. ಮಾಡಿಲ್ರಿ, ಇನ್ನು ಮಾಡಿಲ್ರಿ, ಇನ್ನು ಸಸ್ಪೆಂಡ್ ಆಗ ಇಟ್ಟಾರಿ. ಹೊಂಟಿದ್ರಿ ಅವ್ರು ಅವ್ವ ಅಪ್ಪನ್ ಮಾರಿ ನೋಡೋಕೆ ನಂತಂದ್ ಇವತ್ತು ಊರ್ಗ್ ಹೊಂಟಿದ್ರಿ. ಹಿಂಗ್ ಮಾಡ್ಕೊಂಡ್ ಬಿಟ್ಟಾರಿ. ಇಬ್ರಿ ನನ್ ಮಕ್ಳು ನಾ ಸಾಯ್ತೇನೆ ಅಂತ ಕುಂತಿದ್ರಿ. ಅವ್ರ ಆಕ್ಷನ್ ತಗೋತಾರ, ನಾ ಹೆಂಗ್ ಮಾಡ್ಲಿ ಅಂತ ಕುಂತಿದ್ರಿ. ನಾ ಫೋನ್ ಹಚ್ಕೇದ್ನಿ, ಫೋನ್ ಎಬ್ಬಿಸ್ಲಾರಕ್ ನಾ ಫೋನ್ ಹಚ್ಕೇದ್ನಿ ಕ್ವಾರ್ಟರ್ಸ್ದವ್ರಿಗೆ. ಅಂಜಿಕೆ ಹಾಕಿದ್ರಿ, ನಿನಗೆ ಏನಾರ ಆಕ್ಷನ್ ತಗೋತೇನಂತಂದು. ನನಗೇನಾರು ಮಾಡಿಗಿಟ್ಟಾರ ಬಾ ಅಂತಂದು ಅವ್ರೆ ಇದು ಮಾಡ್ಕೊಂಡ್ರಿ. ಮಾರ್ಚ್ 8ನೇ ತಾರೀಕಿಗೆ ನಮ್ಮ ಸಿದ್ದರಾಮಪ್ಪ ವಡ್ಡರ್ ಜೈಲರ್ ಇದ್ದರೆ, ಇವರು ಮಾರ್ಚ್ 8ನೇ ತಾರೀಕಿಗೆ ಜೈಲಲ್ಲಿ ಒಂದೇನೋ ಘಟನೆ ನಡೀತು. ಘಟನೆ ನಡೆಯೋ ಟೈಮ್ನಾಗ ಅದು ಅನ್ನನ ಶುಗಾಯಿಸಿ ನಮ್ಮ ಹುಡುಗಿಗೆ ಏನು ಮಾಡಿದರು, ಏನೋ ಒಂದು ಇದರಲ್ಲಿ ನಮ್ಮ ಹುಡುಗನ ಸಸ್ಪೆನ್ಸ್ ಮಾಡಿದ್ರೆ ಮಾಡಿದ್ರೆ ಅವ್ರದ್ದು ಮೀಟಿಂಗ್ ಟೈಮ್ನಾಗ 2 ಸತಿ ಮೀಟಿಂಗ್ ನಡೆದಿತ್ತು ರೀ. ಒನ್ ಟೈಮು ಸರ್ ಅಲೋಕ್ ಕುಮಾರ್ ಸರ್ ಏನಂದರು, ಇಲ್ಲಪ್ಪ ಶ್ರೀ ಸಿದ್ದರಾಮಪ್ಪ ನಿನಗೆ ಏನು ಶಿಕ್ಷೆ ಕೊಡ್ಬೇಕು, ನಾವು ಈ ಘಟನೆ ಹಿಂಗಾಗೈತಲ್ಲ ಜೈಲಲ್ಲಿ ಅಂತಂದು. ಇಲ್ಲ ಸರ, ನೀವೇನು ಇದು ಮಾಡಿದ್ರೆ ತಪ್ಪಾಗೈತಂತ ನಮ್ಮ ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆವಾಗ ಸರ್ ಏನು ಇದು ಮಾಡಲಿಲ್ಲ ಫಸ್ಟ್ ಟೈಮ್. ಇನ್ನು ಆವಾಗ ಏನು ನೋಟಿಸು ಕೊಡೋಕ್ಕಿಲ್ಲ ನಮ್ಮ ಹುಡುಗರೆ. ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ನೋಟಿಸ್ ಕಳಿಸಿದ್ರು. ನೋಟಿಸ್ ಕಳ್ಸನಿದ್ರೆ ಮತ್ತೆ ಸರ್ ಮೀಟಿಂಗ್ ಕರೆದ್ರು. ಮೀಟಿಂಗ್ ಒಳಗೆ ಮತ್ತೆ ಇದೇ ಭಾಷೆಲಂತ ಶ್ರೀ ಸಿದ್ದರಾಮಪ್ಪ ನಿನಗೇನು ನಾ ಶಿಕ್ಷೆ ಕೊಡಬೇಕು ನೀನು ಹೇಳಂತ ನಮ್ಮ ಹುಡುಗ ಇದು ಮಾಡಿದ್ರು. ಆ ಮಾನಸ ಒತ್ತಡಲಿಂತ 2.5 ತಿಂಗಳಿಂದ ಮಾನಸಿಕವಾಗಿ ಸರ್ ಈಗ ನಾ ಇಷ್ಟ 5-6 ವರ್ಷ ಸಿದ್ದರಾಮಪ್ಪ ಬಸಪ್ಪ ವಡ್ಡರ್ ಅಂತ ಧಾರವಾಡ ಸೆಂಟ್ರಲ್ ಜೈಲಲ್ಲಿ ಹಿಂದೆ ಜೈಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಅವ್ರದ್ದು ಆಡಳಿತಾತ್ಮಕ ಕಾರಣಕ್ಕೆ ಈಗ ಮೈಸೂರಿಗೆ ಲೀನ್ ಶಿಫ್ಟ್ ಆಗಿದೆ ಅನ್ನೋಂಥ ತಿಳಿದು ಬಂದಿದೆ. ಅವರು ತಮ್ಮ ಮನೆಯಲ್ಲಿ ಸುಮಾರು 1:30 ಸಮಯದಲ್ಲಿ ಅವರ ಕುಟುಂಬದವ್ರು ಫೋನ್ ಮಾಡಿದಾಗ ಪಿಕ್ ಮಾಡಿಲ್ಲ ಅಂತ ಅಕ್ಕಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿದಾಗ
ಅವ್ರುಗಳು ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ರೂಮಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅವ್ರದ್ದು ದೇಹ ಪತ್ತೆ ಆಗಿದೆ. ಅವರ ಕುಟುಂಬ ಸದಸ್ಯರು ಬಂದಿದ್ದಾರೆ ಮತ್ತು ಅವರ ತಂದೆ ತಾಯಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ರೋಣದಿಂದ ಬರ್ತಾ ಇದ್ದಾರೆ. ಮೂಲತಃ ಗದಗ ಜಿಲ್ಲೆ ರೋಣ ತಾಲೂಕಿನ ಹುಡುಗ, ಆ ಕಡೆ ಗದಗ ಜಿಲ್ಲೆಯವರು. ಸೊ ಅವರ ಕುಟುಂಬ ಸದಸ್ಯರು ಬಂದ ಮೇಲೆ ಅವರು ಮುಂದೆ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಂಡು ನೋಡಲಾಗುತ್ತೆ. ಏನು ರೀಸನ್ ಏನಾದರೂ ಬರ್ದಿಟ್ಟಿದೆ ಸರ್? ಇನ್ನು ಅದು ದಿನಾಂಕ 12/6/26 ಧಾರವಾಡ ಸಬರ್ಬನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯುಡಿಆರ್ ಪ್ರಕರಣ ದಾಖಲಾಗಿರುತ್ತದೆ. ಮೃತಪಟ್ಟವರು ಸಿದ್ದರಾಮಪ್ಪ ವಡ್ಡರ್ ಅವರು ಜೈಲರ್ ಆಗಿರ್ತಾರೆ. ಧಾರವಾಡ ಸೆಂಟ್ರಲ್ ಪ್ರಿಸನ್ ಜೈಲರ್ ಆಗಿರ್ತಾರೆ. ಅವರು ನಿನ್ನೆ ದಿನಾಂಕ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈಗ ಯುಡಿಆರ್ ಪ್ರಕರಣ ದಾಖಲಾಗಿರ್ತದೆ. ಅದು ಅವರ ಮನೆಯವರು ಏನು ಹೇಳಿಕೆ ಕೊಡ್ತಾರೆ ಅದರ ಹೇಳಿಕೆ ಮೇಲೆ ಮುಂದಿನ ಇದು ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ದಿನಾಂಕ 12/6/26 ಧಾರವಾಡ ಸಬರ್ಬನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯುಡಿಆರ್ ಪ್ರಕರಣ ದಾಖಲಾಗಿರುತ್ತದೆ. ಮೃತಪಟ್ಟವರು ಸಿದ್ದರಾಮಪ್ಪ ವಡ್ಡರ್ ಅವರು ಜೈಲರ್ ಆಗಿರ್ತಾರೆ. ಧಾರವಾಡ ಸೆಂಟ್ರಲ್ ಪ್ರಿಸನ್ ಜೈಲರ್ ಆಗಿರ್ತಾರೆ. ಅವರು ನಿನ್ನೆ ದಿನಾಂಕ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈಗ ಯುಡಿಆರ್ ಪ್ರಕರಣ ದಾಖಲಾಗಿರ್ತದೆ. ಅದು ಅವರ ಮನೆಯವರು ಏನು ಹೇಳಿಕೆ ಕೊಡ್ತಾರೆ ಅದರ ಹೇಳಿಕೆ ಮೇಲೆ ಮುಂದಿನ ಇದು ಕ್ರಮವನ್ನು ತೆಗೆದುಕೊಳ್ಳಲಾಗುವುದು.